ಚೆರಿಲನ್. ಹಲೋ ಚೆರಿಲನರ್ಸ್, ನಿಮ್ಮ ನೆಚ್ಚಿನ ಕಲಿಕಾ ತಾಣಕ್ಕೆ ಸ್ವಾಗತ. ಇವತ್ತು ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳ ಕುರಿತು ಹೆಚ್ಚು ಚಿಂತಿಸುವ ವಿಷಯದ ಕುರಿತು ತಿಳಿಯೋಣ. ಅದುವೇ ಮಕ್ಕಳ ಕೋಪ. ನಿಮ್ಮ ಮಕ್ಕಳು ಕೋಪದಲ್ಲಿ ವಸ್ತುಗಳನ್ನು ಎಸೆಯುವುದಾಗಿರಬಹುದು, ಕೋಪದಲ್ಲಿ ಕಂಪಿಸುವುದಾಗಿರಬಹುದು. ಇದನ್ನೆಲ್ಲ ನೋಡಿ ನೀವು ಕೆಲವೊಮ್ಮೆ ಚಿಂತೆಗೆ ಒಳಗಾಗುವ ಸಾಧ್ಯತೆ ಇದೆ. ಆದರೆ ನೀವು ಮಾತ್ರ ಈ ಸಮಸ್ಯೆಯನ್ನು ಎದುರಿಸುತ್ತಿಲ್ಲ. ಪ್ರತಿಯೊಬ್ಬ ಪೋಷಕರು ಮಕ್ಕಳಲ್ಲಿ ಈ ನಡವಳಿಕೆಯನ್ನು ನೋಡಿರುತ್ತಾರೆ. ಈ ವಿಡಿಯೋದಲ್ಲಿ ಮಕ್ಕಳಿಗೆ ಕೋಪ ಬರಲು ಮುಖ್ಯವಾದ ಕಾರಣ ಹಾಗೂ ಅದನ್ನು ನಿಯಂತ್ರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಮಕ್ಕಳ ಕೋಪವನ್ನು ಅರ್ಥ ಮಾಡಿಕೊಳ್ಳೋಣ. ನಾವು ಮಕ್ಕಳು ಹೇಗೆ ಕೋಪಗೊಳ್ಳುತ್ತಾರೆ ಎನ್ನುವುದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಮಕ್ಕಳು ಹತಾಶೆಗೊಳಗಾಗುವುದು ಸಾಮಾನ್ಯ ವಿಷಯ. ಆದರೆ ಆ ಹತಾಶೆ ಯಾವಾಗ ನಿಯಂತ್ರಿಸಲಾಗದ ಕೋಪವಾಗಿ ಬದಲಾಗುತ್ತದೆಯೋ ಆಗ ಪ್ರತ್ಯೇಕ ಗಮನ ನೀಡುವುದು ಅನಿವಾರ್ಯ. ಮಕ್ಕಳು ಕೋಪಗೊಳ್ಳುವ ಸಾಮಾನ್ಯ ಕಾರಣಗಳಿವು. ಹತಾಶೆ, ಅವರಿಗೆ ತಮ್ಮ ಭಾವನೆಯನ್ನು ಸರಿಯಾಗಿ ತಲುಪಿಸಲು ಸಾಧ್ಯವಿಲ್ಲವೆಂದಾಗ. ಗಮನದ ಕೊರತೆ, ತಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಅಥವಾ ತಮ್ಮ ಮಾತನ್ನು ಕೇಳಿಸಿಕೊಳ್ಳುತ್ತಿಲ್ಲ ಎಂದೆನಿಸಿದಾಗ. ಭಯ ಅಥವಾ ಒತ್ತಡ, ಶಾಲೆಯಿಂದ ಅಥವಾ ಮನೆಯಿಂದ ಒತ್ತಡಕ್ಕೆ ಒಳಗಾದಾಗ. ಭಾವನಾತ್ಮಕ ಅಗತ್ಯತೆ, ಭಾವನೆಗಳನ್ನು ಹೇಗೆ ಹೇಳುವುದು ಎಂದು ತಿಳಿಯದಾದಾಗ. ದೊಡ್ಡವರ ಅನುಕರಣೆ, ಮಕ್ಕಳು ಯಾವುದನ್ನು ನೋಡುತ್ತಾರೋ ಅದನ್ನೇ ಅನುಕರಿಸುತ್ತಾರೆ. ಮಕ್ಕಳು ಜೇಡಿಮಣ್ಣಿನಂತೆ, ಅವರೇನಾದರೂ ಪ್ರತಿಯೊಂದಕ್ಕೂ ಕೋಪವೇ ಉತ್ತರ ಎನ್ನುವುದನ್ನು ನೋಡಿದರೆ ಅದನ್ನೇ ಅನುಸರಿಸುತ್ತಾರೆ. ಮಕ್ಕಳಿಗೆ ಕೋಪದ ಸಮಸ್ಯೆ ಇದೆ ಎನ್ನುವುದನ್ನು ಈ ಚಿಹ್ನೆಗಳು ಸೂಚಿಸುತ್ತವೆ. ಒಮ್ಮೆಲೆ ಕೋಪದಲ್ಲಿ ಕಿರುಚುವಿಕೆ, ಇನ್ನೊಬ್ಬರಿಗೆ ಕೋಪದಲ್ಲಿ ಹೊಡೆಯುವುದು, ವಸ್ತುಗಳನ್ನು ಒಡೆಯುವುದು ಅಥವಾ ಎಸೆಯುವುದು, ಕೋಪಗೊಂಡ ನಂತರ ಸಮಾಧಾನವಾಗಲು ಕಷ್ಟಪಡುವುದು. ಆಗಾಗ ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಆಕ್ರಮಣಕಾರಿ ನಡವಳಿಕೆಯನ್ನು ತೋರುವುದು. ಈ ವಿಷಯಗಳು ನಿಮ್ಮ ಮಕ್ಕಳಲ್ಲಿ ಆಗಾಗ್ಗೆ ಕಂಡುಬಂದರೆ ಸೂಕ್ತ ಕ್ರಮ ಕೈಗೊಳ್ಳುವುದು ಅಗತ್ಯ. ಹಾಗಾದರೆ ಮಕ್ಕಳ ಕೋಪವನ್ನು ನಿಯಂತ್ರಿಸುವ ವಿಧಾನಗಳೇನು? ಮಕ್ಕಳಿಗೆ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹಿಸಿ. ಮಕ್ಕಳಿಗೆ ಕ್ರಿಯೆಯ ಬದಲು ಪದಗಳನ್ನು ಬಳಸಲು ಪ್ರೋತ್ಸಾಹಿಸಿ. ಉದಾಹರಣೆಗೆ, ಹಸಿವಾಗುವಾಗ ಮಕ್ಕಳು ಹೊಡೆಯುವುದು ಅಥವಾ ಬೈಯುವುದರ ಬದಲು ಯಾವ ಕಾರಣಕ್ಕಾಗಿ ಹಸಿವಾಗುತ್ತಿದೆ ಎಂದು ಹೇಳಲು ಅಭ್ಯಾಸಗೊಳಿಸಿ. ಶಾಂತಗೊಳಿಸುವ ಅಭ್ಯಾಸಗಳನ್ನು ಬೆಳೆಸಿ. ಕೋಪ ಬಂದಾಗ ಮಕ್ಕಳಿಗೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಲು ತಿಳಿಸಿ ಅಥವಾ 1 ರಿಂದ 10ರವರೆಗೆ ಸಂಖ್ಯೆ ಎಣಿಸಲು ತಿಳಿಸಿ. ನೀವು ಮಕ್ಕಳಿಗೆ ಒಳ್ಳೆಯ ಉದಾಹರಣೆಯಾಗಿ. ದೊಡ್ಡವರನ್ನು ನೋಡಿ ಮಕ್ಕಳು ಕಲಿಯುತ್ತಾರೆ. ನೀವು ಒತ್ತಡವನ್ನು ತುಂಬಾ ಶಾಂತವಾಗಿ ನಿರ್ವಹಿಸಿದರೆ ನಿಮ್ಮ ಮಕ್ಕಳು ಅದನ್ನೇ ಕಲಿತುಕೊಳ್ಳುತ್ತಾರೆ. ದೈಹಿಕ ಚಟುವಟಿಕೆ ಮಾಡುವಂತೆ ಪ್ರೇರೇಪಿಸಿ. ತಮ್ಮಲ್ಲಿ ಉಂಟಾದ ಕೋಪವನ್ನು ಹೊರಗೆ ಹಾಕಲು ಮಕ್ಕಳಿಗೆ ಯಾವುದಾದರೂ ದಾರಿಯ ಅವಶ್ಯಕತೆ ಇರುತ್ತದೆ. ಕ್ರೀಡೆ, ಯೋಗ ಅಥವಾ ಇನ್ಯಾವುದೇ ದೈಹಿಕ ಚಟುವಟಿಕೆಯಿಂದ ಮಕ್ಕಳ ಕೋಪವು ಹೊರಗೆ ಹೋಗುತ್ತದೆ. ಸಕಾರಾತ್ಮಕ ನಡೆಯನ್ನು ಪ್ರಶಂಸಿಸಿ. ಮಕ್ಕಳು ತಮ್ಮ ಕೋಪವನ್ನು ಸೂಕ್ತವಾಗಿ ನಿಭಾಯಿಸಿದರೆ ಅದೆಷ್ಟು ಚೆನ್ನಾಗಿ ಕೋಪವನ್ನು ನಿಯಂತ್ರಿಸಿದೆ ಎನ್ನುತ್ತಾ ಬೆನ್ನು ತಟ್ಟಿ. ಈ ಸಕಾರಾತ್ಮಕ ಮಾತುಗಳು ಅವರ ಮೇಲೆ ತುಂಬಾ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ. ಮಕ್ಕಳ ಕೋಪವು ಅವರ ದೈನಂದಿನ ಜೀವನದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತಿದೆ ಎಂದಾದರೆ ತಡ ಮಾಡದೆ ಸೂಕ್ತ ಸಲಹೆಗಾರರನ್ನು ಭೇಟಿ ಮಾಡುವುದು ಅಗತ್ಯ. ಮೊದಲಿನ ಹಂತದಲ್ಲೇ ಕೋಪವನ್ನು ನಿಭಾಯಿಸುವ ವಿಧಾನ ತಿಳಿದರೆ ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆಯ ವ್ಯತ್ಯಾಸವನ್ನು ಕಾಣಬಹುದು. ಕೋಪ ಎನ್ನುವುದು ಒಂದು ಭಾವನೆ. ಸರಿಯಾದ ಮಾರ್ಗದರ್ಶನದಿಂದ ಕೋಪವನ್ನು ತುಂಬಾ ಸುಲಭವಾಗಿ ನಿರ್ವಹಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇತರರಿಗೂ ಕಳುಹಿಸಿ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರುತ್ತೇವೆ.
Cherry Lane.